ನಮಸ್ತೆ ಎಲ್ಲರೂ ಹೆಂಗಿದ್ದೀರಿ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೋಡಿರಿ ಮುಂಜಾನೆ ಫಸ್ಟ್ ನಾನು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತಂದು ಅವಕ್ಕೆ ನೀರು ಹಾಕಾಕ್ತೇನೆ. ಯಾಕಂದ್ರೆ ಮನ್ಯಾಗ ಗಾಳಿ ಅಷ್ಟು ಆಡಂಗಿಲ್ಲ, ಹೀಗಾಗಿ ಸ್ವಲ್ಪ ಜಾಗ ಚೇಂಜ್ ಮಾಡ್ತಿರ್ತೇನೆ. ಈ ಗಿಡ ಅಂತೂ ಒಂಚೂರು ಬೆಳೆದಿಲ್ಲ ತಂದಾಗಿಂದ. ಒಂದು 3 ತಿಂಗಳಾಯಿತು ತಂದೆನು. ಹೆಂಗೆ ಅದೇ ರೀತಿ ಐತಿ, ಏನೂ ಸ್ವಲ್ಪ ಚಿಕ್ಕಿಲ್ಲ, ಅಂದ್ರೆ ಚಿಗಿ ಬಂದಿಲ್ಲ ಅದಕ್ಕೆ. ಇನ್ನು ನಮ್ಮ ಕಿಚನ್ದಾಗಿಂದ ನೋಡ್ರಿ ನಮ್ಮದೆಲ್ಲ ಪೂರ್ತಿ ಕೈತೋಟ ಕಾಣ್ತೈತೆ ನಂದು. ಹೊರಗೆ ಬೆಳೆದಂಗೆ ಒಳಗಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಹೊರಗೆ ಹೆಂಗೆ ಯಾವ ರೀತಿ ಬರ್ತಾವು ಹಂಗೆ ಒಳಗೆ ಮನ್ಯಾಗ ಇಟ್ಟಿದ್ದ ಗಿಡ ಬರೋಂಗಿಲ್ಲ. ಅದು ಇಂಡೋರ್ ಪ್ಲ್ಯಾಂಟ್ ಆಗಲಿ ಔಟ್ಡೋರ್ ಪ್ಲ್ಯಾಂಟ್ ಆಗಲಿ ಸ್ವಲ್ಪ ಅದಕ್ಕೆ ಗಾಳಿ ಬಿಸಿಲು ಬೇಕು. ವೇದಾಂತ್ ಸ್ಕೂಲ್ನಾಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರು, ಹೀಗಾಗಿ ಆಕಿನ ಪ್ರಾಜೆಕ್ಟ್ ವರ್ಕ್ಗೆ ಸ್ವಲ್ಪ ಹೆಲ್ಪ್ ಮಾಡಿ. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ಬಂದರು, ಎಲ್ಲರೂ ಕೂಡಿಸಿ ಮಾಡಾಕ್ತಾರು. ಇದೆಲ್ಲ ನೋಡಿ ನಮ್ದು ಬಾಲ್ಯ ನೆನಪ ಕಣ್ಮುಂದೆ ಬಂದೋಯ್ತು. ಇದೇ ರೀತಿ ನಮಗೂ ಏನೇ ಪ್ರಾಜೆಕ್ಟ್ ಕೊಟ್ಟರೆ ನಮ್ಮ ಮನೆಗೆ ಬರ್ತಿದ್ರೆಲ್ಲ ಫ್ರೆಂಡ್ಸ್. ನಮ್ಮೊಂದು ಗ್ರೂಪ ಇತ್ತು, ಆ ಫ್ರೆಂಡ್ಸ್ ಎಲ್ಲ ಕೂಡಿಸಿ ನಾವು ಇದೇ ರೀತಿ ದಂಗೆ ಮಾಡ್ಕೋತಾ ಮಾಡ್ತಿದ್ದು. ಪಾಟೀಲ್ ಗ್ರೂಪ್ ಅಂತ ಒಂದು ಗ್ಯಾಂಗ ಇತ್ತು ನಮ್ಮದು. ಅದೆಲ್ಲ ಒಂದು ಸ್ವಲ್ಪ ನೆನಪು ಬಂದೋಯ್ತು. ಹಿಂಗೆ ನೋಡ್ರಿ ಏನ್ರಿ ನಡು ಬಂದು ನೆನಪಿಸ್ಕೊಟ್ಟು ಹೋಗ್ತಿರ್ತಾವು. ವೇದಾಂತ್ ಫ್ರೆಂಡ್ಸ್ ಪ್ರಾಜೆಕ್ಟ್ ಮುಗಿಸ್ಕೊಂಡು ಮನೆಗೆ ಹೋದರು. ಇನ್ನು ನಮ್ದು ಮಧ್ಯಾಹ್ನ ಊಟದ ನೋಡ್ರಿ ಈ ರೀತಿಯಾಗಿ ಅಡುಗೆ ಮಾಡಿದ್ದೀನಿ ನಾನು. ಇನ್ನು ನಮ್ಮ ರೂಬಿದ ನಿಧಿ ಸ್ಟಾರ್ಟ್ ಆಗೈತಿ. ಇನ್ನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ. ನಮ್ಮ ಅವ್ವನೂ ಹಳಿ ಸಾಡಿ ಭಾಳ ಇದ್ದು, ಅದ್ರೊಳಗೆ ಇದೊಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಹೀಗಾಗಿ ಈ ಸಾಡಿಲೇ ವೇದಾಗ ಏನರೇ ಹೊಲಿಬೇಕಂತ ನಾನು ಲಂಗ ಬ್ಲೌಸ್ ಹೊಲ್ದನು, ಅಂದ್ರೆ ಪರ್ಕರ್ ಜಂಪರ್ ಹೊಲ್ದನು. ನೋಡ್ರಿ ಯಾವ ರೀತಿ ಆಗೈತೆ ಅನ್ನೋದು ಹೇಳ್ರಿ. ಸಾಯಂಕಾಲ 4 ಆಯ್ತು ಅಂದ್ರೆ ನಮ್ಮ ರೂಬಿದ ದಂಗೆ ಚಾಲು ಆಗ್ತೈತಿ. ಯಾಕಂದರೆ ಇಲ್ಲೊಬ್ರು ಅಜ್ಜ ಹೋಗ್ತಿರ್ತಾರೋ, ಅವ್ರು ಪ್ರತಿದಿನ ಒಂದು ಬಿಸ್ಕಿಟ್ ತೊಗೊಂಡು ಎಲ್ಲ ಎಷ್ಟು ಬೀದಿ ನಾಯಿ ಇದಾವೆ ನೋಡು ಅದಕ್ಕೆ ಅವ್ರಿಗೆ ಎಷ್ಟು ಕಾಣ್ತಾವು ಆ ನಾಯಿಗಳಿಗೆಲ್ಲ ಬಿಸ್ಕಿಟ್ ಹಾಕ್ತಿರ್ತಾರೋ ಎರಡೆರಡು. ಅದ್ರೊಳಗೆ ನಮ್ಮ ರೂಬಿನೂ ಇರ್ತಾಳು. ಅವ್ರ ಅಜ್ಜ ಹಾದಿ ನೋಡ್ಕೋತ ಕೂತಿರ್ತಾಳೆ. ಆಕಿ ಯಾವಾಗ ಬರ್ತಾರೋ ನಂಗೆ 2 ಬಿಸ್ಕಿಟ್ ಯಾವಾಗ ಹಾಕ್ತಾರೆ ಅನ್ನೋದು. ಪಾಪ ಅವ್ರ ಕಾಲಾಗ ನಡೆಯೋಕೆ ತಾಕತ್ತಿಲ್ಲ, ಬಟ್ ಆದ್ರೂ ಒಂದು ರೌಂಡ್ ಹಾಕಿ ಆ ನಾಯಿಗಳಿಗೆಲ್ಲ ಬಿಸ್ಕಿಟ್ ಹಾಕಿ ಹೋಗ್ತಾರೋ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಂಜಾನೆ ಸಡನ್ನಾಗಿ ಪ್ಲ್ಯಾನ್ ಆಯ್ತು ನೋಡ್ರಿ, ನನ್ನ ಕಡೆ ಹೋಗ್ಬೇಕತ್ತ. ಏನಿಲ್ಲ ಯಾವಾಗ ಬರ್ತಿತ್ತು ತಲೆಯಾಗ ಅವಾಗ ಎದ್ದು ಓಡೇ ಬಿಡೋದು ನೋಡ್ರಿ, ಹಂಗೆ ಇರ್ತಿತ್ತು ನಮ್ಮದು. ಇನ್ನು ಯಾಕೆ ಹೊಂಟಿದ್ದೇನೆಂದ್ರೆ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡೋದಿತ್ತು. ಹೀಗಾಗಿ ನಾನು ಅಣ್ಣನ ಕಡೆ ಹೊಂಟಿದ್ದೇನು. ಇನ್ನು ಅಣ್ಣಾಗಲ್ಲಿ ಪರಿಚಯ ಇತ್ತು ಅರಿಯಂತ ಜ್ಯುವೆಲ್ರಿ ಅಂತ. ಅವ್ರ ಕಡೆ ಬಂಗಾರ ಒಂದು ಸ್ವಲ್ಪ ಚಲೋ ಸಿಗ್ತೈತಿ, ಸ್ವಲ್ಪ ಡಿಸ್ಕೌಂಟ್ ಆಗ್ತೈತಿ, ಪರಿಚಯ ಇದಾರಂತ. ಹೀಗಾಗಿ ಅರಿಯಂತ ಜ್ಯುವೆಲ್ರಿ ಕಡೆ ಹೋಗ್ತೇವೆ. ಮತ್ತು ವೆರೈಟಿ ಆಫ್ ಡಿಸೈನ್ ನೋಡೋಕೆ ಸಿಗ್ತಾವು. ನಮ್ಗೆ ಹೇಳಿ ಮಾಡಿಸ್ಬೇಕಾದ್ರೂ ಅಲ್ಲಿ ಮಾಡಿಸ್ಕೊಡ್ತಾರೋ. ಮತ್ತು ಭಾಳ ಲೇಟ್ ಏನು ಕೊಡೋಂಗಿಲ್ಲ, 4-5 ದಿನದಾಗಂದ್ರೆ ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ ಮಾಡಿಸಿ ಕೊಡ್ತಾರೋ. ಹೀಗಾಗಿ ಅರಿಯಂತ ಜ್ಯುವೆಲ್ರಿ ಕಡೆ ನಾವು ಯಾವಾಗಲೂ ಬಂಗಾರ ತೊಗೋತೇವೆ. ಇನ್ನು ಯಾರೇ ನಿಪ್ಪಾನಿಗೆ ಸಮೀಪ ಇದ್ರಂದ್ರೆ ಒಮ್ಮೆ ಅರಿಯಂತ ಜ್ಯುವೆಲ್ರಿಗೆ ಭೇಟಿ ಮಾಡಿ ಬರ್ರಿ. ಗೋಲ್ಡು ಚಲೋ ಐತಿ, ಮತ್ತು ನಿಮ್ಗೆ ವೆರೈಟಿ ಆಫ್ ಡಿಸೈನ್ ನೋಡೋಕೆ ಸಿಗ್ತಾವು. ಇನ್ನು ನಾ ಯಾವುದು ಬ್ಯಾಂಗಲ್ ಸೆಲೆಕ್ಷನ್ ಮಾಡಿನಿ, ಯಾವ್ದು ಉಂಗುರ ಸೆಲೆಕ್ಷನ್ ಮಾಡಿನಿ ಅನ್ನೋದು ನೋಡಿರಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.